ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಹೇಮಾದ್ರಿ ನಿಭಗಾತ್ರಾಯ ಸೀತಾಶೋಕವಿನಾಶಿನೇ ರಾಮಾಂಘ್ರಿ ಸೇವಕಾಯ ಸ್ಯಾದ್ ಆಂಜನೇಯಾಯ ಮಂಗಳಂ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿಸೂತ್ರಾಣಾಂ ಅಂತರ್ಜಲಮಶೇಷಮತ್. ರಾಮನಿಂದ ಹತನಾದ. ರಣರಂಗದಲ್ಲಿ ಸತ್ತು ಬಿದ್ದಿರುವಂಥ ಆ ರಾವಣನನ್ನು ವಿಭೀಷಣ ನೋಡಿದ. ವಿಭೀಷಣನಿಗೆ ದುಃಖ ತಡೆಯೋದಕ್ಕಾಗಲಿಲ್ಲ. ಒಂದು ಕ್ಷಣ ಯೋಚನೆ ಮಾಡಿದ. ರಾವಣನ ವೀರ್ಯ ಶೌರ್ಯಗಳನ್ನೆಲ್ಲ ಕೊಂಡಾಡ್ತಾನೆ. ರಾಮ ವಿಭೀಷಣನ ತನ್ನ ಮಾತುಗಳಿಂದ ಸಮಾಧಾನ ಪಡಿಸ್ತಾನೆ. ವಿಭೀಷಣ, ರಾವಣ ವೀರಸ್ವರ್ಗ ಹೊಂದಿದ್ದಾನೆ, ದುಃಖ ಪಡಬಾರ್ದು. ಯುದ್ಧದಲ್ಲಿ ಹತನಾದಂಥ ಶೂರನನ್ನು ಕುರಿತು ದುಃಖಿಸಬಾರ್ದು. ಇದೇ ಶಾಸ್ತ್ರ ನಿರ್ಣಯ. ರಾವಣ ಒಳ್ಳೆಯ ಅಗ್ನಿಹೋತ್ರಿ, ಅವನಿಗೆ ತಕ್ಕಂತೆ ಅಪರಕ್ರಿಯೆ ನಡಿಬೇಕು. ನೀನು ಈ ಕಾರ್ಯವನ್ನು ಇವಾಗ ಮಾಡು ಅಂತ ರಾಮ ನಿರ್ದೇಶನ ಕೊಟ್ಟ. ವಿಭೀಷಣನಿಗೆ ರಾವಣನಿಗೆ ಅಂತ್ಯಕ್ರಿಯೆ ಮಾಡೋದಕ್ಕೆ ಒಂದು ಸ್ವಲ್ಪ ಹಿಂಜರಿಕೆ. ಅವನು ಹೇಳ್ತಾನೆ, ರಾವಣ ಒಬ್ಬ ಅಧರ್ಮಿ, ದುರಾಚಾರಿ, ಪರಸ್ತ್ರೀಯನ್ನು ಅಪಹರಿಸಿದ. ಆದ್ದರಿಂದ ನಾನು ರಾವಣನಿಗೆ ಅಂತ್ಯಕ್ರಿಯೆ ಮಾಡೋದು ಉಚಿತ ಅಲ್ಲ ಅಂತ ವಿಭೀಷಣ ಹೇಳ್ದ. ಅದಕ್ಕೆ ರಾಮ ಹೇಳ್ದ, ವಿಭೀಷಣ, ಇದೇನು ನೀನು ಹೀಗೆ ಮಾತಾಡ್ತಾ ಇದೀಯಾ? ಎಷ್ಟು ವೈರವಿದ್ದರೂ ಮರಣವೇ ಕೊನೆ. ಸತ್ತ ಮೇಲೆ ಎಂಥ ವೈರ್ಯ? ನೀನು ಈ ರೀತಿ ಯೋಚನೆ ಮಾಡಬಾರ್ದು ಅಂತ ಬಹಳ ಅದ್ಭುತವಾದಂತಹ ಒಂದು ನೀತಿಯುಕ್ತವಾದಂತಹ ಧರ್ಮಯುಕ್ತವಾದಂತಹ ಒಂದು ಮಾತನ್ನು ಹೇಳ್ತಾನೆ. ಮರಣಾಂತಾನಿ ವೈರಾಣಿ ನಿವೃತ್ತನ್ನ ಪ್ರಯೋಜನಂ ಕ್ರಿಯತಾ ಮತ್ಸ್ಯ ಸಂಸ್ಕಾರೋ ಮಮಾಪ್ಯೇಷ ಯಥಾತವ. ಅವನು ಸತ್ತಿರುವಾಗ ಅವನ ಮೇಲೆ ಹಾಗೆ ಸಾಧಿಸೋದು ಸರಿಯಿಲ್ಲ. ಇವನು ನಿನಗೆ ಸೋದರ, ನನಗೂ ಹಾಗೆ ಸಹೋದರ. ಒಂದು ವೇಳೆ ನೀನು ಇವನಲ್ಲಿ ದೋಷ ಕಂಡು ಸಂಸ್ಕಾರ ನಡೆಸದೇ ಇದ್ದರೆ ನಾನೇ ಭ್ರಾತೃಭಾವದಿಂದ ಅವನ ಸಂಸ್ಕಾರ ಮಾಡ್ತೇನೆ. ಇದೇ ನನ್ನ ಧರ್ಮ ಅಂತ ಹೇಳ್ತಾನೆ. ಇದೇ ರಾಮಧರ್ಮ. ಅದಕ್ಕೆ ರಾಮ ಧರ್ಮದ ದ್ಯೋತಕ. ಇತ್ತ ರಾವಣನ ಮರಣದ ಸುದ್ದಿ ಅಂತಃಪುರಕ್ಕೆಲ್ಲ ತಲುಪಿತು. ರಾವಣ ಪತ್ನಿಯರಾದಂಥ ರಾಕ್ಷಸಿಯರೆಲ್ಲ ಅತ್ಯಂತ ದುಃಖದಿಂದ ಯುದ್ಧಭೂಮಿಗೆ ಬರ್ತಾರೆ. ಮುಖ್ಯವಾಗಿ ಇಲ್ಲಿ ಮಂಡೋದರಿಯ ಮಹೋನ್ನತವಾದಂತಹ ಗುಣವನ್ನು ನಾವೆಲ್ಲ ಇಲ್ಲಿ ಅನುಭವಿಸಬೇಕು. ರಾಮಾಯಣದಲ್ಲಿ ಒಂದೊಂದು ಪಾತ್ರವು ಅತ್ಯಂತ ವಿಶಿಷ್ಟವಾದಂಥದ್ದು. ಮಹರ್ಷಿ ವಾಲ್ಮೀಕಿ ತಮ್ಮ ಕೈ ಚಳಕದಿಂದ ಒಂದೊಂದು ಪಾತ್ರವನ್ನು ಚಿತ್ರಿಸುವ ಬಗೆ ಇದೆಯಲ್ಲ, ಅದ್ಭುತವಾದಂಥದ್ದು. ಅದರಲ್ಲೂ 3 ಸ್ತ್ರೀ ಪಾತ್ರಗಳನ್ನು ಮಹರ್ಷಿ ವಾಲ್ಮೀಕಿಗಳು ಚಿತ್ರಿಸಿ ರಾಮಾಯಣದ ಸಾರವನ್ನೇ ಅಲ್ಲಿ ಸೆರೆ ಹಿಡಿದಿದ್ದಾರೆ. ಒಬ್ಬಳು ವಾನರ ಸ್ತ್ರೀ ತಾರೆ, ಇನ್ನೊಬ್ಬಳು ಶಬರ ಜಾತಿಯ ಶಬರಿ, ಮೂರನೇವಳು ರಾಕ್ಷಸ ಜಾತಿಗೆ ಸೇರಿದಂತಹ ಮಂಡೋದರಿ. ಶ್ರೀರಾಮ ಈ ಮೂವರಿಗೂ ಪ್ರತ್ಯಕ್ಷ ದರ್ಶನ ಕೊಟ್ಟಿದ್ದಾನೆ. ತಾರಿಗೆ ಗಂಭೀರವಾದಂಥ ದರ್ಶನವನ್ನು ಕೊಟ್ಟ, ಶಬರಿಗೆ ಸೌಮ್ಯವಾದಂಥ ದರ್ಶನವನ್ನು ಕೊಟ್ಟ, ಮಂಡೋದರಿಗೆ ಪರತ್ವದ ದರ್ಶನವನ್ನು ಕೊಟ್ಟ. ಇದೇ ರಾಮನ ಅದ್ಭುತವಾದಂತಹ ಅನುಭವ. ಮಂಡೋದರಿಗೆ ಈ ಹೆಸರು ಬಂದಿದ್ದು
ಇವಳಿಗೆ ಮಂದವಾದಂಥ ಉದರ ಇದ್ದಿದ್ದರಿಂದ ಇವಳನ್ನು ಮಂಡೋದರಿ ಅಂತ ಕರೀತಾ ಇದ್ದರು. ಇವಳು ಮಯನೆಂಬ ದಾನವನ ಮಗಳು. ಈ ಮಯನೇ ದಾನವ ಶಿಲ್ಪಿ. ಮಂಡೋದರಿ ಅತ್ಯಂತ ಸ್ಫುರದ್ರೂಪಿ. ರಾವಣ ದುಷ್ಟ ಗಂಡ ಅಂತ ಮಂಡೋದರಿಗೆ ಚೆನ್ನಾಗಿ ಗೊತ್ತಿತ್ತು. ಸೀತಾದೇವಿಯನ್ನು ಕದ್ದು ತಂದಿದ್ದು ಸರಿಯಲ್ಲ ಅಂತ ಅವಳು ಅನೇಕ ಬಾರಿ ಹೇಳಿದ್ಲು. ಅವಳನ್ನು ರಾಮನಿಗೆ ಒಪ್ಪಿಸ್ಬಿಡು ಅಂತಾನು ಹೇಳಿದ್ಲು. ಇದೇ ರೀತಿ ರಾವಣನ ತಾಯಿ ಕೈಕಸಿ ಅಂತವಳು. ಅವಳು ಸಹ ಅನೇಕ ಬುದ್ಧಿವಾದಗಳನ್ನು ರಾವಣನಿಗೆ ಹೇಳ್ತಾಳೆ. ಮತ್ತೊಬ್ಬ ರಾವಣನ ಮಾವ ಮಾಲ್ಯವಂತ, ಅವನು ಉಪದೇಶ ಕೊಡ್ತಾನೆ. ಆದರೆ ರಾವಣ ಯಾರ ಮಾತನ್ನು ಕೇಳಲಿಲ್ಲ. ಇನ್ನೊಂದು ಇದೇ ಸಂದರ್ಭದಲ್ಲಿ ಮತ್ತೊಂದು ಪಾತ್ರ ಪರಿಚಯವನ್ನು ನಿಮಗೆ ಮಾಡಿಕೊಡಬೇಕು. ಇದು ಶ್ರೀ KS ನಾರಾಯಣಾಚಾರ್ಯರು ತಮ್ಮ ಶ್ರೀ ರಾಮಾಯಣ ಪಾತ್ರ ಪ್ರಪಂಚದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಶ್ರೀ ವಾಲ್ಮೀಕಿ ರಾಮಾಯಣದಲ್ಲಿ ಒಂದೇ ಒಂದು ಸಲ ಬಂದು ಮರೆಯಾದಂತಹ ಪಾತ್ರ ಅಂದರೆ ಧಾನ್ಯ ಮಾಲಿನಿ. ಹೆಸರೇ ಅತ್ಯಂತ ಸುಂದರ ಆಗಿದೆ. ಅಷ್ಟಲಕ್ಷ್ಮಿಗಳಲ್ಲಿ ಧಾನ್ಯಲಕ್ಷ್ಮಿ ಒಬ್ಬಳು. ಧಾನ್ಯಗಳ ಮಾಲೆಯನ್ನು ಧರಿಸಿದ್ರಿಂದ ಇವಳಿಗೆ ಧಾನ್ಯ ಮಾಲಿನಿ ಅಂತ ಹೆಸರು ಬಂತು. ಇವಳು ರಾವಣನ ಕಿರಿಯ ಹೆಂಡತಿ. ಇವಳು ಸಹ ಮಂಡೋದರಿ ಥರ ಅತ್ಯಂತ ಸುಂದರವಾದವಳು, ಒಳ್ಳೆಯ ಸ್ವಭಾವದವಳು. ಇವಳು ರಾವಣನಿಗೆ ಅನೇಕ ಸಂದರ್ಭಗಳಲ್ಲಿ ಬುದ್ಧಿಯನ್ನು ಹೇಳಿದ್ಲು. ಶ್ರೀ ಗೋವಿಂದರಾಜೀಯ ವ್ಯಾಖ್ಯಾನದಲ್ಲಿ ಶ್ರೀ ಗೋವಿಂದರಾಜರು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ, ಇದು ಮಂಡೋದರಿಯ ಥರ ಧಾನ್ಯ ಮಾಲಿನಿಯು ಒಳ್ಳೆಯ ಮನತನಕ್ಕೆ ಸೇರಿದವಳು ಅಂತ. ಇವಳಿಗೆ ಒಬ್ಬನೇ ಮಗ, ಅವನು ಅತಿಕಾಯ. ಕುಂಭಕರ್ಣದಂತೆ ದೊಡ್ಡ ಶರೀರ ಇರೋವನು. ಕುಂಭಕರ್ಣ ಸತ್ತ ಮೇಲೆ ಇವನು ಯುದ್ಧಕ್ಕೆ ಬರ್ತಾನೆ. ಇವನನ್ನು ನೋಡಿದಂಥ ಎಲ್ಲರೂ ಕುಂಭಕರ್ಣನೇ ಮತ್ತೆ ಯುದ್ಧಕ್ಕೆ ಬಂದುಬಿಟ್ನೋ ಅಂತ ಭ್ರಮಿಸ್ತಾರೆ. ಇವನು ವೇದಾಧ್ಯಯನ ಸಂಪನ್ನ, ಧರ್ಮಾತ್ಮ, ತುಂಬ ವಿವೇಕಿ. ಇವನಿಗೆ ಬ್ರಹ್ಮನ ವರ ಇತ್ತು. ಇವನು ಯುದ್ಧ ವಿದ್ಯಾ ವಿಶಾರದ. ಇವನು ಸಹ ಈ ಯುದ್ಧದಲ್ಲಿ ಸಂಹಾರ ಆಗಿಬಿಡ್ತಾನೆ. ಮಂಡೋದರಿ ಆ ರಣರಂಗದಲ್ಲಿ ಬಿದ್ದಂತಹ ರಾವಣನ ಶವವನ್ನು ನೋಡಿ ಅತ್ಯಂತ ದುಃಖ ಪಡ್ತಾಳೆ. ಆದರೆ ಅದ ನಂತರ ಅವಳು ಹೇಳುವ ಮಾತಿದೆಯಲ್ಲ, ಅತ್ಯಂತ ಅರ್ಥಪೂರ್ಣವಾದಂತಹ ಮಾತದು. ಶ್ರೀರಾಮನನ್ನು ಕಂಡು ಹೇಳ್ತಾಳೆ, ಈಗ ನನಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ, ಮಹಾಯೋಗಿಯೂ ನೀನೇ, ಸನಾತನನೂ ನೀನೇ, ಪರಾತ್ಪರನೂ ನೀನೇ, ಶಂಖಚಕ್ರ ಗದೆಗಳನ್ನು ಧರಿಸಿದವನು, ಲೋಕಗಳಲ್ಲೆಲ್ಲ ಆಧಾರನು, ಎದೆಯಲ್ಲಿ ಶ್ರೀವತ್ಸ ಮಚ್ಚೆಯನ್ನು ಇರುವ ನೀನೇ ನನಗೀಗಾಗ ದರ್ಶನ ಕೊಡ್ತಾ ಇದೆಯಾ ಅಂತ ಹೇಳ್ತಾನೆ. ತಮಸಃ ಪರಮೋಧಾತ ಶಂಖಚಕ್ರ ಗದಾಧರ ಶ್ರೀವತ್ಸವಕ್ಷ ನಿತ್ಯಶ್ರೀ ಅಜೇಯ ಶಾಶ್ವತೋ ಧ್ರುವ. ಇದೊಂದು ಅಮೃತಪ್ರಾಯವಾದಂತಹ ಮಾತಿದು. ಇಲ್ಲಿ ಮಂಡೋದರಿಗೆ ಕೋದಂಡ ರಾಮ ಚತುರ್ಭುಜದಿಂದ ದರ್ಶನ ನೀಡಿದ್ದಾನೆ. ಅದನ್ನು ಮಂಡೋದರಿ ಬಹಳ ಸ್ಪಷ್ಟವಾಗಿ ನೋಡ್ತಾ ಇದ್ದಾಳೆ. ಎಂತಹ ಭಾಗ್ಯ ನೋಡಿ! ಋಷಿ ಮುನಿಗಳಿಗೆ ಸಿಗಿದಂತಹ ಈ ದರ್ಶನ ಒಬ್ಬ ರಾಕ್ಷಸ ಸ್ತ್ರೀಗೆ ಸಿಕ್ತು. ಅದು ಮಂಡೋದರಿಯ ಭಾಗ್ಯವೇ ಸರಿ. ಮುಂದೆ ರಾವಣನ ಅಂತ್ಯಕ್ರಿಯೆ ಶಾಸ್ತ್ರೋಕ್ತ ವಿಭೀಷಣ ಮಾಡ್ತಾನೆ. ಈ ಮಹಾಯುದ್ಧವನ್ನು ನೋಡೋದಕ್ಕೆ ಅನೇಕ ದೇವಗಂಧರ್ವರೆಲ್ಲ ಇಲ್ಲಿಗೆ ಬಂದಿದ್ದರು. ಅವರೆಲ್ಲ ನೋಡಿಬಿಟ್ಟು ಅವರವರ ಸ್ವಸ್ಥಾನವನ್ನು ಅವರು ತಲುಪುತ್ತಾ ಇದ್ದಾರೆ. ಮಾತಲಿಯು ರಾಮಾಜ್ಞೆಯಂತೆ ಇಂದ್ರನ ರಥವನ್ನೇ ಏರಿ ಇಂದ್ರಲೋಕ ತಲುಪ್ತಾನೆ. ಲಕ್ಷ್ಮಣನಿಗೆ ಹೇಳಿದ ರಾಮ, ನೀನು ಈಗಲೇ ಹೋಗಿ ವಿಭೀಷಣನಿಗೆ ಲಂಕಾರಾಜ್ಯದ ಪಟ್ಟಾಭಿಷೇಕವನ್ನು ನಡೆಸುವಂತ. ಸುವರ್ಣ ಕಲಶಗಳನ್ನೆಲ್ಲ ತರಿಸಿದ. ವಾನರರೆಲ್ಲ ಹೋಗಿ ಸಮುದ್ರದಿಂದ ತೀರ್ಥವನ್ನು ತಂದರು. ಲಕ್ಷ್ಮಣ ಲಂಕೆಯಲ್ಲಿ ವಿಭೀಷಣನನ್ನು ಸಿಂಹಾಸನದಲ್ಲಿ ಕುಳ್ಳಿಸಿದ. ತನ್ನ ಕೈಯಿಂದಲೇ ಅಭಿಷೇಕ ಮಾಡಿ ಪಟ್ಟಾಭಿಷೇಕ ನಡೆಸಿದ. ಆಮೇಲೆ ಶ್ರೀರಾಮ
ಹನುಮಂತನನ್ನು ಕರೀತಾನೆ. ವಿಭೀಷಣನ ಅಪ್ಪಣೆ ಕೇಳ್ಕೊ, ಲಂಕೆಗೆ ಹೋಗು, ಸೀತೆಗೆ ನಮ್ಮ ವಿಜಯದ ವಿಷಯವನ್ನು ತಿಳಿಸು ಅಂತ ಹನುಮಂತನಿಗೆ ಹೇಳ್ತಾನೆ. ಹನುಮಂತ ರಾಮಾಜ್ಞೆಯನ್ನು ಪಡೆದು ಅಲ್ಲಿಂದ ನೇರವಾಗಿ ಲಂಕೆಗೆ ಹೋಗಿ ಅಶೋಕವನದಲ್ಲಿ ಕುಳಿತಿದ್ದಂತಹ ಸೀತೆಗೆ ನಮಸ್ಕರಿಸಿ ನಡೆದ ಎಲ್ಲ ವೃತ್ತಾಂತವನ್ನು ತಿಳಿಸಿದ. ಇದರಿಂದ ಸೀತೆಗೆ ಪರಮಾನಂದ ಆಯಿತು. ಮಾತೇ ಹೊರಡಲಿಲ್ಲ, ಮೌನಿ ಆದಳು. ರಾಮ ವಿಜಯವನ್ನು ಪಡೆದಿದ್ದು ನೋಡುವ ಭಾಗ್ಯ ನನ್ನದಾಯಿತು ಅಂತ ಸೀತೆ ಹೇಳ್ತಾಳೆ. ಹನುಮಂತ ಹೇಳ್ದ, ನೀನು ಅಶೋಕವನದಲ್ಲಿ ಎಷ್ಟು ಕಷ್ಟಪಟ್ಟೆ, ಈ ಸುತ್ತಲೂ ಇದ್ದಂಥ ರಾಕ್ಷಸರೆಲ್ಲ ನಿನಗೆ ಎಷ್ಟು ಹಿಂಸೆ ಮಾಡಿದ್ರು, ಈಗ ನನಗೆ ಅನುಮತಿ ಕೊಡು, ಈಗಲೇ ಇಲ್ಲೇ ಈ ಎಲ್ಲ ರಾಕ್ಷಸಿಯರನ್ನು ಸಂಹಾರ ಮಾಡಿಬಿಡ್ತೀನಿ ಅಂತ. ಅದಕ್ಕೆ ಸೀತೆ ಹೇಳಿದ್ಲು, ಇದು ನಮಗೆ ಧರ್ಮ ಅಲ್ಲ ಹನುಮಂತ, ಇವರೆಲ್ಲರೂ ರಾವಣನ ಮಾತಿನಂತೆ ನಡೆದುಕೊಂಡಂಥವರು. ನನ್ನ ಕರ್ಮದಿಂದ ನಾನು ಈ ಕಷ್ಟವನ್ನೆಲ್ಲ ಅನುಭವಿಸಿದೆ, ಎಲ್ಲರನ್ನ ನಾನು ಕ್ಷಮಿಸಿದ್ದೇನೆ, ಇದೇ ನನ್ನ ಧರ್ಮ ಅಂತ ಸೀತೆ ಹೇಳ್ತಾಳೆ. ಇದು ಜಗನ್ಮಾತೆಯಾದಂತಹ ಸೀತಾದೇವಿಯ ಪುರುಷಕಾರ ವೈಭವದ ಪ್ರಭಾವ, ಔದಾರ್ಯ. ಇದನ್ನೇ ಶ್ರೀಪರಾಶರ ಭಟ್ಟರು ತಮ್ಮ ಶ್ರೀಗುಣರತ್ನಕೋಶದಲ್ಲಿ ಮನೋಜ್ಞವಾಗಿ ವಿವರಿಸಿದ್ದಾರೆ. ಮುಂದಿನ ರಾಮಕಥೆ ನಾಳೆ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ.